18 ಹಾಗೂ 19ನೇ ಕವನ. ಪರಿಪರಿಯ ಶೃಂಗದಲ್ಲಿ 100ವರು ಸಹಿತ ದುರ್ಯೋಧನನು, 4ವರು ಸಹಿತ ಯಮನಂದನನು ತಮ್ಮೆರಡೂ ಪಾರ್ಶ್ವದಲ್ಲಿ ಗುರುತ ಅನುಜ ಕೃಪ ಕರ್ಣ ಸುಬಲ ಆದ್ಯರು ಪುರೋಭಾಗದಲ್ಲಿ ಭೂಮೀಶ್ವರರು ಅಸಂಖ್ಯರು ಹಿಂದೆ ಬರಲೈ ತಂದನ ದ್ರೋಣ. ಅಂದರೆ ದುರ್ಯೋಧನನು ತನ್ನ 100 ಜನ ತಮ್ಮಂದಿರೊಡನೆ, ಧರ್ಮಜನು ತನ್ನ 4ವರು ತಮ್ಮಂದಿರೊಡನೆ ಶೃಂಗರಿಸಿಕೊಂಡು ದ್ರೋಣನ ಎಡಬಲಗಳಲ್ಲಿ ಬರುತ್ತಿದ್ದರು. ಅಶ್ವತ್ಥಾಮ, ಕೃಪಾ, ಕರ್ಣ, ಶಕುನಿ ಮೊದಲಾದವರು ದ್ರೋಣನ ಮುಂಭಾಗದಲ್ಲೂ ಹಿಂಭಾಗದಲ್ಲೂ ಅಸಂಖ್ಯ ರಾಜರು ಬಂದರು. 19ನೇ ಕವನ. ಒಯ್ದು ಕೋಣದ ಕುರಿಯ ಹಿಂಡಿನ ತೊಯ್ದು ರಕ್ತದ ಅನ್ನದ ರಾಶಿಯ ನೈದು ದೆಸೆಗಳಲ್ಲಿ ಬಲಿದರು ಭೂತ ತುಷ್ಟಗಳ ಕೈದುಗಳ ತನಿವೆಳಗು ನೈದಿಲ ಮೈದುನನ ಮಾರಂಕವೆನೆ ಬಂದೈದ ರಂಗಸ್ಥಳವ ಹೊಕ್ಕಿದು ರಾಜಸುತನ ಅನಿಕರ. ಅಂದರೆ ಕೋಣಗಳ ಕುರಿಗಳ ಹಿಂಡನ್ನು ಬಲಿ ಕೊಟ್ಟು ಅವುಗಳ ರಕ್ತದಿಂದ ರಾಶಿ ಅನ್ನವನ್ನು ಕಲಸಿ ದಿಕ್ಕುಗಳಿಗೆ ಬಲಿಯನ್ನು ಹಾಕಿ ಭೂತಗಳನ್ನು ತೃಪ್ತಿಪಡಿಸಿದರು. ಸೂರ್ಯನ ಬೆಳಕಿಗೆ ಪ್ರತಿಸ್ಪರ್ಧಿಯೋ ಎನ್ನುವಂತೆ ಹೊಳೆಯುವ ಆಯುಧಗಳನ್ನು ಹಿಡಿದು ರಾಜಕುಮಾರರ ಗುಂಪು ಪ್ರದರ್ಶನದ ಕಣವನ್ನು ಹೊಕ್ಕಿತು. ಅಂದರೆ ನೈದಿಲೆಯ ತಂಗಿ ಕಮಲ, ಅವಳ ಗಂಡನಾದ ಸೂರ್ಯನು ನೈದಿಲೆಯ ಮೈದುನ. ಧನ್ಯವಾದಗಳು.